ನಾನು ನಿನ್ನ ಮಾತಾಡ್ಸೋಕೆ ಬಂದಾಗೆಲ್ಲ ನನ್ನ ಬ್ಯಾಟಲ್ಲಿ ಹೊಡೆದು ಕಳಿಸಿದೆ. ನಿನ್ನಿಂದ ನನ್ನ ಮನ್ಸೆಲ್ಲ ಹೊಗೆ ಆಗಿದೆ. ಮನೇಲಿ ಸೀರಿಯಸ್ ಆಗಿ ತಗೋದು. ಯಾರ ಜೊತೆ ಬ್ರೇಕಪ್ ಮಾಡ್ಕೋತಿದ್ಯಾ? ನೀನ್ ಬಂದ್ಮೇಲೆ ನನ್ನ ಲೈಫು ಕಲರ್ಫುಲ್ ಆಗಿದೆ, ನನ್ನ ಲೈಫು ಡಡ್ಡಿಫುಲ್ ಆಗಿದೆ. ಬೇವರ್ಸಿ ಒಂದೇ ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಿದ್ರಿ ಅಂತ ಗೊತ್ತಿರ್ಲಿಲ್ಲ. ನೋಡಲ್ಲಿ ಹೆಂಗ್ ನೋಡ್ತಾವನ ಸೂರ್ಯ ನಿನ್ನ ಮಗ. ಛೀ, ಅವ್ನ್ ಜೊತೆ ನೀನು ಐ ಏಟ್ ಯು ಅಂಡ್ ಐ ಆಮ್ ಬ್ರೇಕಿಂಗ್ ಅಪ್ ವಿತ್ ಯು. Hey hi guys, welcome back to the second part of ಪ್ರೀತಿ ಪ್ರೇಮ ಇತ್ಯಾದಿ. ಸೊ ಸೆಕೆಂಡ್ ರೌಂಡ್ ಬಂದು ಇದ್ರ ಆಪೋಸಿಟ್. ಇಲ್ಲಿ ಇದೇ ತರ ಒಂದು ವಸ್ತು ಕೊಡ್ತೀನಿ. ಇವಾಗ ಅವರು ಆ ವಸ್ತು ಜೊತೆ ಬ್ರೇಕಪ್ ಮಾಡ್ಕೋಬೇಕು, ಇಲ್ಲ ಆ ವಸ್ತುನ ಅವರ ಇರೋ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ಗೆ ಹೋಲಿಸಿ ಅವ್ರ ಜೊತೆ ಬ್ರೇಕಪ್ ಮಾಡ್ಕೋಬೇಕು. ಐ ಮೀನ್ ಇಮ್ಯಾಜಿನ್ ಮಾಡಬೇಕು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಾರೆ ಅಂತ. ಆಮೇಲೆ ಇಲ್ಲ ಅಂದ್ರೆ ಇದ್ದವ್ರಿಗೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ರೌಂಡ್ ಆಯ್ತಾ? ಈ ಸತಿ ಸಿರಿಯಿಂದ ಶುರು ಮಾಡ್ತೀವಿ. ಓಕೆ ಓಕೆ, ಪರವಾಗಿಲ್ಲ. ಸೊ ಕಾನ್ಸೆಪ್ಟ್ ಬಂದು ಇಡ್ಲಿ ವಡೆ, ಇಡ್ಲಿಗೆ ಕೀ ಲಾಕು, ಟೂತ್ ಬ್ರಷ್, ಹಾರ್ಪಿಕ್, ಮೇಕಪ್ ಕಿಟ್, ಮಸ್ಕಿಟೋ ಬ್ಯಾಟ್, ಪೆಟ್ರೋಲ್. ಆಯ್ತಾ? ಲೆಟ್ಸ್ ಗೋ. ಅಯ್ಯಯ್ಯೋ, ಬ್ರೇಕಪ್ ಇವಾಗ ನನಗೂ ಯೋಚನೆ ಆಯ್ತೈತೆ ಗುರು, ಏನ್ ಹೇಳೋದು? ಮಸ್ಕಿಟೋ ಬ್ಯಾಟ್ ಅಂತೆ. Mosquito bat. ಮಸ್ಕಿಟೋ ಬ್ಯಾಟ್. ಲೆಟ್ಸ್ ಗೋ. ಆಲ್ರೈಟ್, ಡ್ರಾ ಆನ್ ದ ಬ್ರೋ. ಪೆಟ್ರೋಲ್ 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 ಇಡ್ಲಿ ವಡೆ. ನೋಡಿ. ಆಲ್ರೈಟ್, ನೆಕ್ಸ್ಟ್ ಆಕೈ, ರೆಡಿ ಇರೋ. ಪೆಟ್ರೋಲ್ ಪೆಟ್ರೋಲ್. ಪೆಟ್ರೋಲ್ ಜೊತೆಗೆ ಬ್ರೇಕಪ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಮಿತಾ, ಮೇಕಪ್ ಕಿಟ್ ಬಂದು ಬಿಡಕ್ಕೆ ಇವಾಗ. ಹಾರ್ಪಿಕ್ ಪ್ಲೀಸ್. ಮೇಕಪ್ ಆಯ್ತು ಬಿಡು, ಸರಿ ಬಿಡು. ರಾಷ್ಟ್ರ ಇಟ್ಗೆನೆ ಬರೋದು. ಇಟ್ಟಿಗೆ ಅಂತೆ. ಹಾರ್ಪಿಕ್ 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 ಬಂತು. ಅಪ್ಪ ನಾನು ಅನ್ಕೋತಿದ್ದೆ ತಗೊಳ್ಳಿ ಹೊಸ ಹಾರ್ಪಿಕ್ 10X. ಬರೋದಿದ್ರೆ ನೋಡೋದಪ್ಪ ಅಂತ. ಆನ್ ಪ್ರೌಡ್ ಬ್ರೋ. ಹಾರ್ಪಿಕ್ ಬ್ರೇಕಪ್ ಹೆಂಗರು ಮಾಡ್ಕೊಳ್ಳಿ. ಇವು ಮೂರು ಆಪ್ಷನ್ ಇದೆ: ಕೀ ಲಾಕು, ಟೂತ್ ಬ್ರಷ್, ಟೂತ್ ಬ್ರಷ್ ಬರಲ್ಲ. ಇಟ್ಟಿಗೆ ಬರ್ಬೇಕೀಗ. ಇಟ್ಗೆ ಅಲ್ವಾ? ನೆಕ್ಸ್ಟ್ ಬ್ರೋ ಇಟ್ಟಿಗೆ. ಇಟ್ಟಿಗೆ. ಬ್ರೇಕಪ್ ಹೆಂಗರು ಮಾಡ್ಕೊಳ್ಳಿ ನಾನೀಗ. ಓಕೆ, ಟೈಮ್ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ? ನಿಮ್ ಟೈಮ್ ತಗೊಳ್ಳಿ ಆರಾಮಾಗಿ. One hour later. ನೀ ರೆಡಿ? ಎಲ್ಲ ರೆಡಿ ಗೈಸ್? ಆಲ್ರೈಟ್, ಸ್ಟಾರ್ಟ್ ದ ಬ್ರೇಕಪ್ ಸೀರೀಸ್. ಇವಾಗ ನನಗ್ ಸಿಕ್ಕಿದ್ ವರ್ಡು ಮಸ್ಕಿಟೋ ಬ್ಯಾಟು. ಸೊ ನಾನು ನಿನ್ನ ಮಾತಾಡ್ಸೋಕೆ ಬಂದಾಗೆಲ್ಲ ನನ್ನ ಬ್ಯಾಟಲ್ಲಿ ಹೊಡೆದು ಕಳಿಸಿದೆ. ಆಸ್ ಅ ಮಸ್ಕಿಟೋ ಹೇಳ್ತಾ ಇರೋದು. ಆದ್ರೂ ನೀನೇ ಬೇಕು ಅಂತ ನೀನ್ ಹಿಂದೆ ಬಂದೆ. ಫಸ್ಟ್ ಟೈಮ್ ನಿನ್ನ ಹತ್ರ ಇರೋ ಟಾರ್ಚ್ ಲೈಟ್ ನ ನೋಡಿ ನನ್ನ ಲೈಫ್ ಎಷ್ಟು ಬ್ರೈಟ್ ಆಗಿರುತ್ತೋ ಅಂತ ಅನ್ಕೊಂಡೆ. ದಿನ ಕಳೀತಾ ಕಳೀತಾ ಗೊತ್ತಾಯ್ತು ನೀನ್ ಎಂತದೋ ಟ್ಯೂಬ್ ಲೈಟ್ ಅಂತ. ಬ್ಯಾಟ್ರಿ ಇದ್ದಾಗ ಮಾತ್ರ ನೀನು ಆನ್ ಅಲ್ಲಿ ಇರೋ ಆಗಿದ್ರೆ ನನ್ನ ಜೀವನ ಪೂರ್ತಿ ಯಾವ ರೀತಿ ನೋಡ್ಕೋತೀಯ? ಐ ಏಟ್ ಯು ಅಂಡ್ ಐ ಆಮ್ ಬ್ರೇಕಿಂಗ್ ಅಪ್ ವಿತ್ ಯು. ಅಷ್ಟೇನಾ? ಓ, ಸಿಂಪಲ್ ಬ್ರೇಕಪ್, ಸಿಂಪಲ್ ಅಂಡ್ ಕ್ಲೀನ್ ಬ್ರೇಕಪ್. ಮಸ್ಕಿಟೋ ಪರ್ಫೆಕ್ಟ್ ಅಂತ ಹೇಳಿ ಚೆನ್ನಾಗಿತ್ತು. ಒಳ್ಳೆ ಇತ್ತು ಒಳ್ಳೆ ಇತ್ತದ್ರೆ. ಅದ್ ಸ್ಟಾರ್ಟಿಂಗ್ ಅಲ್ಲಿ 2 ಲೈನ್ ನನ್ಗೆ ಯಾವ ತರ ಫೀಲ್ ಕೊಡ್ತು ಅಂದ್ರೆ ಸ್ವಲ್ಪ ಪ್ರಪೋಸಿಂಗ್ ಫೀಲ್ ಕೊಡ್ತು. ಆಮೇಲೆ ಲಾಸ್ಟ್ 3 ಲೈನ್ ಬ್ರೇಕಪ್ ಫೀಲ್. ನೈಸ್. ಓ ರಂಜರ್ ತಗಿ ನೆನ್ಸ್ಕೋ ನೀ ನೆಕ್ಸ್ಟ್ ನ ಬರ್ಲಿ. ವರ್ಡ್ ಈಸ್ ಇಡ್ಲಿ ವಡೆ. ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅದು ನೋಡ್ತಿದ್ದೆ ಅಷ್ಟೇ. ಓಕೆ, ವಡೆಯಲ್ಲಿ ಇರೋ ಹೋಲ್ ತರ ನನ್ನ ಹಾರ್ಟ್ ಅಲ್ಲೂ ಕೂಡ ಹೋಲ್ ಆಗಿದೆ. ಲೆಟ್ಸ್ ಎಂಡ್ ಇಟ್. ಅಷ್ಟೇ. ಅಷ್ಟೇ ಇರೋ ಇದೆ ಲೈನ್ಗಳಿದೆ. ನಾನೇ ಫಸ್ಟ್ ಲೈನ್ ಒಂದೇ. ಓಕೆ, ಒಂದೊಂದ್ಸಲ ರೌಂಡ್ ಆಗಿರ್ತೀಯ, ಒಂದೊಂದ್ಸಲ ಅಗಲವಾಗಿರ್ತೀಯ, ಒಂದೊಂದ್ಸಲ ದಪ್ಪಕ್ಕಿರ್ತೀಯ, ಒಂದೊಂದ್ಸಲ ರವೆಯಲ್ಲಿ ಇರ್ತೀಯ, ಒಂದೊಂದ್ಸಲ ಚಟ್ನಿ ಜೊತೆ ಚೆನ್ನಾಗಿರ್ತೀಯ, ಒಂದೊಂದ್ಸಲ ಸಾಂಬಾರ್ ಜೊತೆ ಚೆನ್ನಾಗಿರ್ತೀಯ. ಹಿಂಗಿದ್ರೆ ನಾನು ಹೆಂಗ್ ನಂಬ್ಲಿ ನಿನ್ನ? ಓಕೆ ಓಕೆ, ಇದು ಸಿಂಪಲ್. ಇಡ್ಲಿ, ನೀನ್ ವಡೆ ಜೊತೆನೆ ಚೆನ್ನಾಗಿರು, ನನ್ನ ಲೈಫ್ ಅಲ್ಲಿ ಬರಲ್ಲ. ಸರಿ. ಓಕೆ, ನಿನ್ನ ಒಂದ್ಸಲ ನೋಡಕ್ಕೆ 6 ರಿಂದ 9 ಗಂಟೆ ವೇಸ್ಟ್ ಮಾಡ್ಬೇಕು ಲೈಫ್ ಅಲ್ಲಿ. ಹಿಂಗೆ ಆದ್ರೆ ಹೆಂಗೆ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ಲಿ? ಲೆಟ್ಸ್ ಬ್ರೇಕಪ್. ಇಡ್ಲಿ ಮಾಡಕ್ಕೆ 6 ರಿಂದ 9 ಗಂಟೆ ವೇಸ್ಟ್ ಮಾಡ್ಬೇಕಾಗುತ್ತೆ ಅದಕ್ಕೆ. ಓಕೆ, ಯಾವ್ದೇ ಡಾಕ್ಟರ್ ಕೇಳಿದ್ರು ನಿನ್ ಹೆಸರೇ ಹೇಳ್ತಾರೆ. ಇನ್ನ ಎಷ್ಟ್ ಜನ ತಲೆಯಲ್ಲಿ ಇರ್ತೀಯ, ನಾನ್ ಹಿಂಗೆ ಇರಕ್ಕಾಗಲ್ಲ. ಲೆಟ್ಸ್ ಎಂಡ್ ಇಟ್. ಎಲ್ಲದಕ್ಕೂ ಲೆಟ್ಸ್ ಎಂಡ್ ಇಟ್. ಇನ್ನೆರಡಿದೆ. ಓಕೆ, ನೀನ್ ಜಾಸ್ತಿ ಇದ್ದಷ್ಟು ನಾನ್ ಲೂಸ್ ಆಗ್ಬಿಡ್ತೀನಿ, ನನ್ನ ಬಿಟ್ಬಿಡು. ಇವಾಗ ಇದು ಜಾಸ್ತಿ ತಿಂದಷ್ಟು ಇಡ್ಲಿ ವಡೆನ ಲೂಸ್ ಮೋಷನ್ ಆಗುತ್ತೆ, ಅದಕ್ಕೋಸ್ಕರ ಬಿಟ್ಬಿಡು ಅನ್ನೋದಕ್ಕೆ. ಹಿಂಗ್ ಬೇರೆ ಇದೆಯಾ ಸೈಂಟಿಫಿಕ್ ರೀಸನ್? ಓಕೆ, ಕೆಮಿಲಿಯನ್ ಮಿಕ್ಸ್ ಆದಂಗೆ ಎಲ್ಲಾ ಜೊತೆ ಮಿಕ್ಸ್ ಆಗ್ತೀಯಾ, ನಾನ್ ಇನ್ನ ನಂಬಲ್ಲ. ಇಡ್ಲಿ ವಡೆ ಸಾಂಬಾರು ರವೆ ಇಡ್ಲಿ ಎಲ್ಲದ್ರಲ್ಲೂ ಹಂಗೆ ಹೆಂಗ್ ಬೇಕಾದ್ರೂ ಮಿಕ್ಸ್ ಮಾಡ್ಕೊ ತಿನ್ಬೋದು. ಅದಕ್ಕೆ ಇಡ್ಲಿ ಫ್ಯಾನ್ಸ್ ಫ್ರೆಂಡ್ ಆಗಿರ್ಬೋದು, ಬಟ್ ಆದ್ರೂ ಪರವಾಗಿಲ್ಲ.
ಓಕೆ ಓಕೆ ಸೊ ಇದು ನನ್ನ ಟಾಪಿಕ್ ಬಂದು ಪೆಟ್ರೋಲು. ನೋಡು ಗುರು, ನಂಗೆ ನಿನ್ ಜೊತೆ ಸಂಸಾರ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ನೀನು ತುಂಬಾ ಕಾಸ್ಟ್ಲಿ ಆಗಿದ್ದೀನಿ. ನಾನು ಮಿಡ್ಲ್ ಲೈಫ್ ಹುಡುಗ ಅಂಡ್ ನಾನು ಸೈಕಲ್ ಎಲ್ಲ ನಡ್ಕೊಂಡು ಹೋಗ್ತೀನಿ. ಮುಂಚೆ ನೀನು ತುಂಬಾ ಸ್ವಲ್ಪ ಸಸ್ತಾಗಿದ್ದೆ ನನ್ನ ಲೈಫಲ್ಲಿ, ಆದ್ರೆ ಈಗ ನಿನ್ನ ತಗೋಬೇಕು ಅಂದ್ರೆ ನನಗೀಗ ತುಂಬಾ ಬೇಜಾರಾಗತ್ತೆ. ನಂಗೆ ಯಾವುದೇ ತರ ನಿನ್ನ ಅವಶ್ಯಕತೆ ಇಲ್ಲ ಈಗ, ಯಾಕೆಂದ್ರೆ ಇವಿ ನನ್ನ ಜೀವನದಲ್ಲಿದೆ, ಇದಕ್ಕೆಲ್ಲ ಕೇರ್ ಮಾಡಲ್ಲ. ಜೀವನದಲ್ಲಿ ಬಂದಿದೆ. ಪ್ಲೀಸ್ ನನ್ನಿಂದ ನೀನು ದೂರ ಆಗು, ನಿನಗಿಂತ ಡೀಸೆಲೇ ಪರವಾಗಿ. ಯಪ್ಪ ದೇವ್ರೆ, ಅದೆಷ್ಟು ಜನರು ಪರ್ಸ್ನ ಖಾಲಿ ಮಾಡಿದ್ಯೋ ಏನೋ, ನೀನ್ ತಗೊಂಡ್ರೆ ಬೇಗ ಖಾಲಿ ಬೇರೆ ಆಗೋಗ್ತೀಯ. ನೋಡಮ್ಮ ಪೆಟ್ರೋಲ್, ಸಾಕು ಈ ನಿನ್ ಸಹವಾಸ, ಬಿಟ್ಬಿಡು ನನ್ನ ಈಗಲೇ. ನಿನ್ನಿಂದ ನನ್ನ ಮನ್ಸೆಲ್ಲ ಹೊಗೆ ಆಗಿದೆ, ಬರೀ ಹೊಗೆ ಆಗಿದೆ. Nice. ಅದೀವಿ ಇವಿದು ಕ್ರೇಜಿ. ಡೀಸೆಲ್ಗೂ ಪೆಟ್ರೋಲ್ಗೂ ಕಂಪ್ಯಾರಿಸನ್ ಸೈಕ್ ಸೈಕ್. So we expand. ನಾಚ್ಕೋತಿದಾರೆ ಅವರು ಮೇಲೆ. ನೋಡೋಣ ಯಾವ ಲೆವೆಲ್ ಬೈದವ್ರೆ. ಮೇಕಪ್ ಕಿಟ್. ಅವ್ರಿಗೆ ಬಂದಿದ್ಯಾ ಅದು? ನೈಸು. ಓಕೆ, ನೀನ್ ಇಲ್ಲದೆ ನನ್ನ ಲೈಫ್ ಎಷ್ಟೋ ಬ್ಯೂಟಿಫುಲ್ ಆಗಿರುತ್ತೆ. ಮನೇಲಿ ಸೀರಿಯಸ್ ಆಗಿ ತಗೋದು. ಯಾರ ಜೊತೆ ಬ್ರೇಕಪ್ ಮಾಡ್ಕೋತಿದ್ಯಾ? The next day. ನೀನ್ ಇಲ್ಲದೆ ನನ್ನ ಲೈಫಲ್ಲಿ ಎಷ್ಟೋ ಬ್ಯೂಟಿಫುಲ್ ಆಗಿತ್ತೆ. ನೀನ್ ಬಂದ್ಮೇಲೆ ನನ್ನ ಲೈಫು ಕಲರ್ಫುಲ್ ಆಗಿದೆ, ನನ್ನ ಲೈಫು ಡರ್ಟಿಫುಲ್ ಆಗಿದೆ. ಬೇವರ್ಸಿ. ನೀನು ಹುಡುಗಿರ ಫೇಸಲ್ಲಿ ಕಾಣಿಸೋ ಮೇಕಪ್ ಥರನೇ ಇವತ್ತು ಚೆನ್ನಾಗಿ ಕಾಣಿಸಿದ್ರೆ ನಾಳೆ ಚೆನ್ನಾಗಿ ಕಾಣಿಸಲ್ಲ. ಇನ್ಸ್ಟೆಂಟ್ ಆಗಿ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣೋ ಥರ ಇನ್ಸ್ಟೆಂಟ್ ಲವ್ ಅಂತೀಯಾ? ನೆಕ್ಸ್ಟ್ ಡೇನೇ ಗೊತ್ತಾಗುತ್ತೆ ಇದೆಲ್ಲ ಮೇಕಪ್ ಥರ ಇಲ್ಲ ಆರ್ಟಿಫಿಷಿಯಲ್ ಲವ್ ಅಂತ. ನಿನ್ನ ನಂಬ್ಕೊಂಡಿದ್ರೆ ನನ್ನ ಜೀವನ ಏಪ್ರಿಲ್ ಫುಲ್ ಆಗೋಗುತ್ತೆ. ಮೇಕಪ್ ಹಾಕೊಂಡ್ರೆ ಹೇಗೆ ಫೇಸ್ಗೆ ಎಫೆಕ್ಟ್ ಆಗುತ್ತೋ ಅದೇ ಥರ ನಿನ್ನ ಲೈಫಲ್ಲಿ ಬಂದರೆ ಅದೇ ಥರ ಹೆವಿ ಎಫೆಕ್ಟ್ ಆಗುತ್ತೆ. ಮೇಕಪ್ ಕಿಟ್ ಅಲ್ಲಿ ಇರುತ್ತೆ ಎಕ್ಸ್ಪೈರಿ ಡೇಟು, ನೀ ನನ್ನ ಜೀವನಕ್ಕೆ ಬಂದರೆ ಆಗುತ್ತೆ ಎಕ್ಸ್ಪೈರಿ ನನ್ನ ಫೇತು. ಸರಿ ಬಿಡಿ, ಯಾರೋ ಬ್ರೇಕಪ್ ಏನೋ ಗೊತ್ತಿಲ್ಲ ಅಂತ ಇದ್ರಲ್ಲ ಇಷ್ಟೊತ್ತು ಯಾರೋ ಅದು. ಇವಾಗ ನಮ್ಮ ಫ್ರಾಸ್ಟ್. ಬೆಸ್ಟ್ ವರ್ಡ್ ಸಿಕ್ಕಿರೋ ಫ್ರಾಸ್ಟ್ ಬ್ರೋ ವಿತ್ ಹಾರ್ಪಿಕ್. ಹಾರ್ಪಿಕ್ ಅಣ್ಣ, ಹಾರ್ಪಿಕ್ ಅಕ್ಕ ಅಲ್ಲ ಈಗ. ಓಕೆ, ಶುರು ಮಾಡೋದಾ? ಫೀಲ್ ಬೇರೆ ತಗೋ. ಓಕೆ, ಹಾರ್ಪಿಕ್, ನಾನು ನೋಡು ನಿನ್ನ 10 ವರ್ಷದಿಂದ ಜೊತೆಗೆ ಇಟ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಈಗ ಅದು ಯಾವುದೋ ಹೊಸ ರೆಡ್ ಹಾರ್ಪಿಕ್ ಬಂದ ಅಂತ ಅವನ ಜೊತೆ ಕ್ಲೋಸ್ ಆಗಿದ್ಯಾ. ನೀನು ಕ್ಲೋಸ್ ಆಗಿದ್ದಿದ್ರು ಬೇಜಾರಾಗ್ತಿರ್ಲಿಲ್ಲ, ಆದರೆ ನೀನು ಮತ್ತೆ ಆ ರೆಡ್ ಹಾರ್ಪಿಕ್ ಒಂದೇ ಬಾತ್ರೂಮಲ್ಲಿ ಏನು ಮಾಡ್ತಿದ್ರಿ ಅಂತ ಗೊತ್ತಿರಲಿಲ್ಲ. ನೀನು ನೋಡಿದ್ರೆ 99% ಬ್ಯಾಕ್ಟೀರಿಯಾ ಫ್ರೀ ಅಂತ್ಯ, ಆದರೆ ಆ 1% ಬ್ಯಾಕ್ಟೀರಿಯಾನೇ ನಮ್ಮ ರಿಲೇಷನ್ಶಿಪ್ಪಲ್ಲಿ ಅಡ್ಡ ನಿಂತಿದೆ. ನನಗೆ ಆ ಪೆನಾಯಿಲ್ ಬಂದು ನೀನು ನನಗೆ ಇಷ್ಟ ಅಂದಾಗಲೂ ನಾನಿಲ್ಲ, ನಾನು ಹಾರ್ಪಿಕ್ ಜೊತೆನೇ ಇರ್ತೀನಿ ಅಂದಿದ್ದೆ. ಆದರೆ ನೀನು ಹೊಸ ರೆಡ್ ಹಾರ್ಪಿಕ್ ಬಂದಿದ ತಕ್ಷಣ ನನ್ನನ್ನೇ ಕಂಪ್ಲೀಟಾಗಿ ಮರ್ತಿದ್ಯಾ. ಇಷ್ಟೆಲ್ಲ ನೋಡೋದ್ಮೇಲೂ ನಾನು ನಿನ್ನ ಜೊತೆ ಇದ್ರೆ ಸರಿ ಬರಲ್ಲ. ಇಲ್ಲಿಗೆ ನಮ್ಮಿಬ್ರು ರಿಲೇಷನ್ಶಿಪ್ಗೆ ಗುಡ್ ಬೈ ಹೇಳೋಣ. 1% ಅಲ್ಲಿ ಕಿಕ್ಕಿತ್ತು ಗುರು. ಚಲೋ ಫ್ಲೆಕ್ಸ್, ಲೆಟ್ಸ್ ಗೋ. ಬ್ರೋ, ನಿಮ್ದೆಲ್ಲ ಬ್ರೇಕಪ್ ನೋಡ್ಬಿಟ್ಟು ನಂದು ಏನು ಇಲ್ಲ, ಹೇಳಪ್ಪ. ಅಷ್ಟೆಲ್ಲ. ಓಕೆ, ಬರ್ಲಿ. ನಂದು ಹಿಟ್ಟಿಗೆ ಇರೋದು ಟಾಪಿಕ್. ಸೊ ಹಿಟ್ಟಿಗೆ, ಮತ್ತೆ ನೀನು ಇಲ್ಲಿ ಇದೆಯಾ ಅಂದ್ರೆ ನೀನ್ ನೀರ್ ಜೊತೆ ಜಗಳ ಮಾಡ್ಕೊಂಡಿದ್ಯಾ. ಆ ನೀರ್ ನಿನ್ನ ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ ಅಂತೀಯ, ಯಾವಾಗ್ಲೂ ನೀರ್ ಜೊತೆನೆ ಇರ್ತೀಯ. ಯಾಕೆ? ನಿನ್ ಬಾಯ್ ಫ್ರೆಂಡ್ ನಾನ್ ಇದ್ದಾಗ ಆ ನೀರು ಮತ್ತೆ ಸೂರ್ಯ ಜೊತೆ ಮತ್ತೆ ಸಿಮೆಂಟ್ ಜೊತೆನು ಇಷ್ಟೇ. ಒಂದ್ ನಿಮಿಷ, ಲೆಟ್ಸ್ ಗೋ. ಇಷ್ಟೇ ಬ್ರೋ, ನಾನೇ ಮರ್ತೋಗಿದ್ದೀನಿ. ಹಾ, ಇಷ್ಟೇ ಕಣೆ. ನನ್ಗೂ ಸಾಕಾಗಿದೆ. ನಾನು ತುಂಬಾ ದಿನದಿಂದ ನೋಡ್ತಿದ್ದೀನಿ. ನೌ ಐ ಆಮ್ ಡನ್ ಬೀಯಿಂಗ್ ಯುವರ್ ಟೈಮ್ ಪಾಸ್ ಬಾಯ್ ಫ್ರೆಂಡ್. ಐ ಆಮ್ ಬ್ರೇಕಿಂಗ್ ಅಪ್ ವಿತ್ ಯು. ಹೆಟ್ಟಿಗೆ ಛೀ, ನನ್ನಿಂದೆ ಬರ್ಬೇಡ ನೀನು. ಹೆಂಗೆ ನೋಡಲ್ಲಿ ಹೆಂಗ್ ನೋಡ್ತಾವಣ ಸೂರ್ಯ ನಿನ್ನ ಮಗ. ಛೀ, ಅವನ್ ಜೊತೆ ನೀನ್ ಹೆಂಗಿದ್ಯಾ ನೀನು? ನನ್ ಜೊತೆ ಬರ್ಬೇಡ ಇಟ್ಟಿಗೆ. ನಾವು ವಿ ಆರ್ ಬ್ರೇಕಿಂಗ್ ಅಪ್, ಸೋ ಸಾರಿ. ಗೈಸ್, ನಿಮ್ಮ ಒಳ್ಳೆ ಪ್ರಪೋಸು ಅಂಡ್ ಬ್ರೇಕಪ್ ಲೈನ್ಸ್ ಕೇಳಿ ನಮ್ಮ ಕಿವಿ ಪಾವನವಾಗಿದೆ. ಥ್ಯಾಂಕ್ಸ್.
ಆಲ್ರೈಟ್ ಗೈಸ್, ಇಲ್ಲಿ ಗಂಟೆ ವಿಡಿಯೋ ನೋಡಿದ್ದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್. ಆ್ಯಂಡ್ ನಿಮಗೂ ಈ ವಸ್ತುಗಳಿಗೆ ಪ್ರಪೋಸ್ ಮಾಡಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ದೆ, ಅಲ್ಲಿ ನಿಮ್ಮ ಕಮೆಂಟ್ಸ್ ಹಾಕ್ಬಿಡಿ. ಯಾವ ಕಂಟೆಂಟ್ ಕ್ರಿಯೇಟರ್ದು ಪ್ರಪೋಸಲ್ ಅಥವಾ ರಿಜೆಕ್ಷನ್ ನಿಮಗೆ ಇಷ್ಟ ಆಯಿತು, ನಿಮಗೆ ಪ್ರಪೋಸ್ ಮಾಡ್ದಂಗೆ ಅನಿಸಿದ್ರೆ ಅದನ್ನು ಅಲ್ಲಿ ಹಾಕ್ಬಿಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಯಾರೆಲ್ಲ ಗೊತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.